ಇಂಗ್ಲೀಷ್ನಲ್ಲಿ ಫ ಅಂದರೆ ಪಿ ಎಚ್ ಬಳಸಬೇಕಾ ಎಫ್ ಬಳಸಬೇಕಾ? ಸರಳವಾಗಿ ನೋಡೋಣ ಬನ್ನಿ. ಇಂಗ್ಲೀಷ್ನಲ್ಲಿ ಎಫ್ ಮತ್ತು ಪಿ ಎಚ್ ಇವೆರಡೂ ಒಂದೇ ರೀತಿಯ ಅಂದರೆ ಫ ಧ್ವನಿಯನ್ನು ಹೊರಡಿಸುತ್ತವೆ. ಆದರೆ ಇವುಗಳನ್ನು ಬಳಸುವ ಪದಗಳ ಮೂಲ ಮತ್ತು ಬರವಣಿಗೆಯಲ್ಲಿ ವ್ಯತ್ಯಾಸವಿದೆ. ಎಫ್ ಅಕ್ಷರದ ಬಳಕೆ ಎಫ್ ಸೌಂಡ್ ಇದು ಇಂಗ್ಲಿಷ್ ಭಾಷೆಯ ಸಾಮಾನ್ಯ ಮತ್ತು ಮೂಲ ಅಕ್ಷರವಾಗಿದೆ. ಪದಗಳಲ್ಲಿ ನೇರವಾಗಿ ಫ ಧ್ವನಿ ಬೇಕಾದಾಗ ಎಫ್ ಅನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಫಿಶ್, ಫಾಕ್ಸ್, ಫ್ಯಾಮಿಲಿ, ಫಾದರ್, ಫಾಸ್ಟ್. ಪಿ ಎಚ್ ಅಕ್ಷರಗಳ ಜೋಡಿಯ ಬಳಕೆ ಪಿ ಎಚ್ ಸೌಂಡ್. ಇಂಗ್ಲೀಷ್ನಲ್ಲಿ ಪಿ ಮತ್ತು ಎಚ್ ಒಟ್ಟಿಗೆ ಸೇರಿದಾಗ ಅದು ಪುಹ ಆಗುವುದಿಲ್ಲ, ಬದಲಿಗೆ ಫ ಧ್ವನಿಯನ್ನೇ ನೀಡುತ್ತದೆ. ಗ್ರೀಕ್ ಭಾಷೆಯಿಂದ ಪಡೆದುಕೊಂಡಿರುವ ಪದಗಳಲ್ಲಿ ಹೆಚ್ಚಾಗಿ ಎಫ್ ಬದಲಿಗೆ ಪಿ ಎಚ್ ಅನ್ನು ಬಳಸಲಾಗುತ್ತದೆ. ವಿಶೇಷವಾಗಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಫೋಟೋಗ್ರಫಿಗೆ ಸಂಬಂಧಿಸಿದ ಪದಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಉದಾಹರಣೆಗೆ ಫೋನ್, ಫೋಟೋ, ಎಲಿಫೆಂಟ್, ಆಲ್ಫಬೆಟ್, ಫ್ರೇಸ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳೊಳಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಇದ್ದರೆ ನಾನು ನನ್ನ 32 ವರ್ಷಗಳ ಅನುಭವದಿಂದ ನಿಮಗಾಗಿಯೇ ಒಂದು ಕೋರ್ಸ್ ರಚಿಸಿದ್ದೇನೆ. 32 ವರ್ಷಗಳ ಮುಂಚೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಸೇರುವ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ 4ನೇ 5ನೇ ಕ್ಲಾಸ್ನವರಿಗೆ ಮಾತ್ರ ಕಲಿತವರು. ಅವರಿಗೆ ಕಲಿಸುವಾಗ 3-4 ತಿಂಗಳೊಳಗೆ ಅವರು ಓದಲು, ಬರೆಯಲು ಮತ್ತು ಮಾತನಾಡಲು ಕಲಿತಿದ್ದರು. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಮತ್ತು ಇಷ್ಟು ವರ್ಷದಿಂದ ನಾನು ಅದೇ ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಇವತ್ತು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಕೋರ್ಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಮಾತನಾಡಲಿಕ್ಕೆ ಕಲಿತೀರಿ. ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿದರೆ ಯಾವಾಗ ಕಳಿಸ್ತೀರೋ ಆವಾಗಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಕೋರ್ಸ್ ಮಾಡಿದ ಮೇಲೆ ನನಗೆ ಭರವಸೆ ಇದೆ, ನಿಮಗೆ ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಆತ್ಮವಿಶ್ವಾಸ ಬರ್ತದೆ ಮತ್ತು ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗ್ತದೆ ಎಂದು.